ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬಂದ್ಬಿಟ್ಟು ನಾನು ಡೇ ಬಂದ್ಬಿಟ್ಟು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಗೈಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆ ಮಮ್ಮಿ ಬಂದುಬಿಟ್ಟು ರಂಗೋಲಿ ಹಾಕಿದ್ರು. ಸೊ ಅದಕ್ಕೆ ನಾನು ಮತ್ತು ನಮ್ಮ ಅಕ್ಕ ಹೋಗ್ಬಿಟ್ಟು ಕಲರ್ ಹಾಕಬೇಕಿತ್ತು. ಕಲರೆಲ್ಲ ಹಾಕಾದ್ಮೇಲೆ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಇದೇ ನಾವು ಕಲರ್ ಹಾಕಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗೆ ಈ ಕಡೆ ಬಂದರೆ ಮಮ್ಮಿ ಬಂದುಬಿಟ್ಟು ದೇವ್ರಿಗೆ ಪೂಜೆ ಅಂತ ಎಲ್ಲ ಫುಲ್ ರೆಡಿ ಮಾಡ್ಕೋತಾ ಇದ್ರು, ಹಬ್ಬ ಅಲ್ವಾ. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ತಿದ್ರು. ಇನ್ನು ಸ್ವಲ್ಪ ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಡ್ಯಾಡಿ ಬಂದುಬಿಟ್ಟು ರೆಡಿ ಮಾಡ್ಕೋತಾ ಇದ್ರು ಮಾವಿನ ತೋರಣನ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಟ್ಟುತ್ತಾ ಇದ್ದಾರೆ ಇವಾಗ ದೇವ್ರ ಮನೆ ಹತ್ರ. ಮತ್ತು ಗೈಸ್ ಇವತ್ತು ಹಬ್ಬ ಅಲ್ವಾ, ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿದೆ. ಸೊ ಒಂದೇ ಸಲ ಊಟ ಮಾಡೋಣ ಅಂತ ಅದಕ್ಕೆ ನಾನು ಜಸ್ಟ್ ಬ್ರೆಡ್ ಆ್ಯಂಡ್ ಜಾಮ್ ತಿಂದೆ ಬೆಳಗ್ಗೆ. ಈ ಕಡೆ ಬಂದರೆ ಮಮ್ಮಿ ಬಂದುಬಿಟ್ಟು ಅಕ್ಕಂಗೆ ಎಣ್ಣೆ ತಿಕ್ತಾಯಿದ್ರು. ಅಕ್ಕಂಗೆಲ್ಲ ಆದಮೇಲೆ ನನಗೂ ಬಂದು ತಿಕ್ತಿದ್ರು. ಆ್ಯಕ್ಚುಲಿ ಎಣ್ಣೆ ಅಂದರೆ ನಂಗೆ ಇಷ್ಟನೇ ಆಗಲ್ಲ ಗೈಸ್, ಏನೋ ಗೊತ್ತಿಲ್ಲ, ಹಬ್ಬ ಅಲ್ವಾ ಅದಕ್ಕೋಸ್ಕರ ತಿಕ್ಕಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನಿಜ ನಂಗೆ ಬರಲ್ಲ ಎಣ್ಣೆ ಅಂದರೆ. ಈ ಕಡೆ ಗಾಯ್ಸ್ ಮಮ್ಮಿ ಬಂದ್ಬಿಟ್ಟು ಕುಕ್ ಮಾಡ್ತಾಯಿದ್ರು. ಇನ್ನೇನಪ್ಪ ಅಂದರೆ ಉಪ್ಪಿಟ್ಟು ಸಾಂಬಾರು ಪಲ್ಯ ಹಾಗೂ ಕೋಸಂಬರಿ ಮಾಡ್ತಿದ್ರು. ನಿಮ್ಮ ಮನೇಲಿ ಏನೇನು ಮಾಡಿದ್ರು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಗೈಸ್ ನನಗೆ ಒಬ್ಬಟ್ಟು ಸಾಂಬಾರು ನಂಗೆ ತುಂಬಾ ಇಷ್ಟ ಗೈಸ್. ರೈಸ್ ಜೊತೆ ಕಳಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಆಗಿದೆ. ಸೊ ಗೈಸ್ ಇವಾಗ ಬಂದುಬಿಟ್ಟು ದೇವರಿಗೆ ಪೂಜೆ ಮಾಡಬೇಕು. ಇವತ್ತಿನ ದಿನ ಲಾಗ್ ಇಷ್ಟೇ ಆಗಿರುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲ ಲೈಕ್ಸ್ ಲಾಗ್, ಬಾಯ್.